ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಮಧುರಾಜ್ ಜಿ ಸೇಠ್ ಅಂತ ಹೇಳಿ, ಸೊರಬ ಪುರಸಭೆಯ ಮಾಜಿ ಪ್ರಭಾರ ಅಧ್ಯಕ್ಷ, ಮಾಜಿ ಉಪಾಧ್ಯಕ್ಷ, ಹಾಲಿ ಸದಸ್ಯ, ಹಾಗೆಯೇ ಸೊರಬದ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಕೊಂಡು ಇದುವರೆಗೂ ಸಾರ್ವಜನಿಕ ಸೇವೆಯಲ್ಲೇ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ವ್ಯವಸ್ಥೆಯ ಮೇಲೆ ಅನೇಕರು ಅನೇಕ ರೀತಿಯ ವ್ಯತ್ಯಾಸದ ಹೇಳಿಕೆಗಳನ್ನು ಕೊಟ್ಟುಕೊಳ್ತಾ ಅವರ ಸಮಯವನ್ನು ವ್ಯರ್ಥ ಮಾಡ್ತಾ ಸಾತ್ವಿಕರ ಭಾವನೆಗೂ ಘಾಸಿಗೊಳಿಸುವಂಥ ಕೆಲಸ ಕಾರ್ಯಗಳು ಹೆಚ್ಚೆಚ್ಚಾಗಿ ನಡೀತಾ ಇವೆ. ಉದಾಹರಣೆಗೆ ಇಲ್ಲಿ ಸೌಜನ್ಯಳ ಕೇಸಿನ ಉದಾಹರಣೆ ಇಟ್ಟುಕೊಂಡು ಅನೇಕರು ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಕ್ಷೇತ್ರಕ್ಕೆ ಒಂದು ವ್ಯವಸ್ಥೆಯ ಧಕ್ಕೆ ಆಗೋ ರೀತಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ನೋಡಿದರೆ ನಮಗೆ ಇವರು ಯಾರು ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ವ್ಯಕ್ತಿಗಳಲ್ಲ ಅಂತ ನನಗೆ ಸ್ಪಷ್ಟವಾಗಿ ಅನ್ನಿಸ್ತದೆ. ಕ್ಷೇತ್ರದ ಧರ್ಮಾಧಿಕಾರಿಗಳೇ ಈ ವಿಚಾರದಲ್ಲಿ ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ಹೇಳಿದಂಥ ವ್ಯಕ್ತಿಗಳು ಅವರು. ಎಂದೂ ಕೂಡ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಹಾಗೆಯೇ ಅಣ್ಣಪ್ಪ ಸ್ವಾಮಿಯ ರಕ್ಷಣೆ ಇದೆ ಅಂಥೇಳಿ ನಾವೆಲ್ಲರೂ ನಂಬಿಕೊಂಡು ಬಂದಿದ್ದೀವಿ. ತಪ್ಪನ್ನು ಯಾರೇ ಮಾಡಿದರೂ ಶಿಕ್ಷಿಸ್ತಕ್ಕಂಥ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೆ. ಅಣ್ಣಪ್ಪ ಸ್ವಾಮಿ ಆ ಕೆಲಸವನ್ನು ಮಾಡ್ತಾರೆ. ಆದರೆ ಇವರು ಆ ಸೌಜನ್ಯಳ ಹೆಸರನ್ನು ಇಟ್ಟುಕೊಂಡು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಅನಾಮಿಕ ವ್ಯಕ್ತಿ ಬಂದ್ಕೊಂಡು ನಾನು ಈ ರೀತಿಯಲ್ಲಿ ಮಾಡಿದ್ದೆ, ಈ ರೀತಿಯಲ್ಲಿ ಮಾಡಿದ್ದೆ, ಇಲ್ಲಿ ಹಣವನ್ನು ಹಾಕಿದ್ದೆ, ಇಲ್ಲಿ ಹಣವನ್ನು ಹಾಕಿದ್ದೆ ಅಂತ ಹೇಳುವಂಥದ್ದು, ಅಲ್ಲಿ ಆ ಹೆಣವೇ ಸಿಗದೇ ಇರತಕ್ಕಂಥದ್ದು, SIT ತನಿಖೆಗೆ ಸಹಕಾರ ಕೊಡಿಸೋದು ಹೋಗಲಾಗಿ ಅದರ ವಿರುದ್ಧ ಅನೇಕ ಹೇಳಿಕೆಗಳನ್ನು ಅವರಾಗೆ ಮತ್ತೆ 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 ಕೊಡ್ತಾ ಇದ್ರು. ಆದರೆ ನಾನು ಗಮನಿಸಿದ ಹಾಗೆ ಕ್ಷೇತ್ರದ ಕಡೆಯಿಂದ ಯಾವುದೇ ಹೇಳಿಕೆಗಳು ಆ ವಿಚಾರವಾಗಿ ಬಂದಿಲ್ಲ. ಯಾವುದೇ ತರಹದ ಗೊಂದಲವನ್ನು ಅವರು ಸೃಷ್ಟಿ ಮಾಡಿಲ್ಲ. ಇವರೇನೆ ಒಂದೊಂದು ಹೇಳಿಕೆಯನ್ನು ಒಂದೊಂದಿನ ಕೊಟ್ಕೊಳ್ತಾ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಗೋಮುಖ ವ್ಯಾಘ್ರರ ರೀತಿಯಲ್ಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಕ್ಷೇತ್ರಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ, ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವ ರೀತಿಯಲ್ಲಿ ಇವರು ತಮ್ಮ ಕಾರ್ಯ ಚಟುವಟಿಕೆಯನ್ನು ಮಾಡ್ಕೊಂಡು ಬಂದಂಗೆ ಕಾಣ್ತಾ ಇದೆ. ಇವರ ಉದ್ದೇಶ ಸರ್ಕಾರ ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ಮುಜರಾಯಿಗೆ ಒಳಪಡಿಸ್ಕೊಂಡ್ರೆ ನಾವೆಲ್ಲ ಇಲ್ಲಿ ಹಿರಿತನವನ್ನು ಮಾಡಿಕೊಂಡು ಈಗೆಲ್ಲ ಮುಜರಾಯಿ ದೇವಸ್ಥಾನಗಳು ಹೇಗಾಗಿದ್ದಾವೆ ಅಂತ ನೀವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನು ನೋಡುವಂಥ ಒಂದು ಅಪೇಕ್ಷೆಯನ್ನು ಅವರು ಇಟ್ಕೊಂಡು ಹಾಗೆ ಕಾಣ್ತದೆ. ಅನೇಕ ಯೂಟ್ಯೂಬ್ಗಳಲ್ಲಿ ಅವರು ಆ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕಾವಂದರು ಆ ಹುದ್ದೆಯಿಂದ ಹೋಗಬೇಕು, ಮಂಜುನಾಥ ಸ್ವಾಮಿ ಅಲ್ಲಿಲ್ಲ, ಮಂಜುನಾಥ ಸ್ವಾಮಿ ಇಲ್ಲಿದ್ದಾರೆ, ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡೋದು ನೋಡಿದರೆ ಈ ಅವರ ಮನಸ್ಥಿತಿ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಬಹುಶಃ ಸೌಜನ್ಯಳ ಹೆಸರನ್ನು ಅವರು ದುರುಪಯೋಗ ಮಾಡಿಕೊಳ್ತಾ ಇರೋದ್ರಿಂದ ಸೌಜನ್ಯಳ ಪ್ರೇತಾತ್ಮವೇ ಅವರಿಗೆ ಈಗ ಕಾಡ್ತಾ ಇರಬಹುದು. ನಮ್ಮ ಗಿರೀಶ್ ಮಠಣ್ಣವರ ಸಾಹಸ ಎಲ್ಲರಿಗೂ ಗೊತ್ತಿದ್ದಿದೆ. ಈ ನಾಡಿಗೆ ಎಂಥ ಇಲಾಖೆಯಲ್ಲಿ ಇದ್ದಂಥವ್ರು ಏನು ಕೆಲಸ ಮಾಡಿ ಏನಕ್ಕೆ ಹೋದ್ರು ಅಂತ ಗೊತ್ತಿದೆ. ನಾನು ಹೆಸರನ್ನು ಪ್ರಸ್ತಾಪಿಸೋದು ಯಾಕೆ ಕೇಳಿದರೆ, ಇವರಿಂತಹ ಮಹನೀಯರೆಲ್ಲ ಈ ಹೇಳಿದ ಮಾತನ್ನು ಅನೇಕರು ಇಷ್ಟು ವರ್ಷ ಕಾವಂದರು ಮಾಡ್ಕೊಂಡು ಬಂದಿರೋ ಸರ್ವೀಸನ್ನು, ಅವರ ಸೇವೆಯನ್ನು ಪರಿಗಣಿಸಿದ್ದೇನೆ. ಯಾರೋ 20 ವರ್ಷದ ಹುಡುಗ ಯೂಟ್ಯೂಬು, ಯಾರೋ 40 ವರ್ಷದ, ಇವತ್ತು ಕಾವಂದರ ಸರ್ವೀಸ್ನಷ್ಟು ವಯಸ್ಸಾಗದೆ ಇದ್ದವರೆಲ್ಲ ಮಾತಾಡೋದನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಇವತ್ತು ನಿಮಗೆ ಧರ್ಮಸ್ಥಳದಲ್ಲಿ ಹೋಗಿ ಉಳಿಲಿಕ್ಕೆ ರೂಮು ನಿಮಗೆ ಶಿವರಾತ್ರಿಯಲ್ಲೂ ಒಂದೇ ಇರ್ತದೆ, ಲಕ್ಷ ದೀಪೋತ್ಸವದಲ್ಲೂ ಒಂದೇ ರೇಟ್ ಇರ್ತದೆ, ಯಾವಾಗಲೂ ಒಂದೇ ರೇಟ್ ಇರ್ತದೆ. ಆದರೆ ಬೇರೆ ಕ್ಷೇತ್ರಕ್ಕೆ ಹೋದರೆ ನಾವು ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಲಾಡ್ಜ್ಗಳಿಗೆ 200 ರೂಪಾಯಿ ಇರ್ತಕ್ಕಂಥ ರೂಮಿಗೆ 800 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ, 800 ಇರೋದಕ್ಕೆ 3000 ಡಿಮ್ಯಾಂಡ್ ಮಾಡ್ತಾರೆ. ಹೀಗೆ ಅನೇಕರು ದುರ್ಬಳಕೆಯನ್ನು ಕ್ಷೇತ್ರದ ಹೆಸರಿನಲ್ಲಿ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದೂ ಅವಕಾಶ ಕೊಟ್ಟಿಲ್ಲ. ನನ್ನ ಹೆಸರು ಕಾಳಿಂಗರಾಜ್ MS. ನಾನು ಇವತ್ತು ಈ ಚಾನಲಿನ ಮುಖಾಂತರ ಸ್ಪಷ್ಟಪಡಿಸುವ ವಿಷಯ, ಧರ್ಮಸ್ಥಳದಲ್ಲಿ ನಡೆಯುವಂತಹ ಈ ಒಂದು ಘನಘೋರ ನಾಚಿಕೆಗೇಡಿನ, ಯಾವುದೇ ಲಜ್ಜೆ ಮಾನ ಮರ್ಯಾದೆ ಇಲ್ಲದ ವ್ಯವಸ್ಥಿತವಾದಂತಹ ಒಂದು ಸುಳ್ಳಿನ ಕಂತೆಯ ವ್ಯವಹಾರ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಹುಮುಖ್ಯವಾಗಿ ಒಬ್ಬ ಮಹೇಶ್ ತಿಮ್ಮುರೋಡಿ ಅವರು ಬಂದಾಗ ಅವರ ಕಾರ್ಯವೈಖರಿಯನ್ನು ನಾವೆಲ್ಲ ಮೆಚ್ಚಿದವರೇ. ಆದರೆ ಬರ್ತಾ 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 ಅವರು ಯಾಕೆ ಹೀಗಾದರು ಎನ್ನುವಂತಹ ಪ್ರಶ್ನೆ ನಮ್ಮನ್ನು ಪದೇ 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 ಕಾಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ,
ತನ್ನ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ಆ ನೆಲದಲ್ಲಿ ಧರ್ಮರಕ್ಷಣೆಗೋಸ್ಕರ ತೊಡಸ್ಕೊಳ್ಬೇಕಾದಂಥ ಒಬ್ಬ ತಿಮ್ಮರೌಡಿ ಇವತ್ತು ರೌಡಿ ಆಗಿ ಪರಿವರ್ತನೆಯಾಗಿ ಹಣದ ವ್ಯವಹಾರಕ್ಕೆ ಬಿದ್ದಿದ್ದಾರೆ. ಇದು ವ್ಯವಹಾರವೇ. ಜೊತೆಗೆ ಸಂವಿಧಾನಕ್ಕೆ ಮರ್ಯಾದೆ ಕೊಡದೇನೆ, ನಮ್ಮ ವ್ಯವಸ್ಥೆಗೆ ಮರ್ಯಾದೆ ಕೊಡದೇನೆ, ಅಪ್ಪ ಅಮ್ಮ ಹುಟ್ಟಿಸಿದಂತಹ ವ್ಯವಸ್ಥೆಗೆ ಯಾವುದೇ ಗೌರವ ಕೊಡದ ಒಬ್ಬ ವ್ಯಕ್ತಿ, ಡಿಗ್ರಿ ಪಡೆದಂಥವನು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹುದ್ದೆಯನ್ನು ಗಳಿಸ್ಕೊಂಡನು, ನಮ್ಮ ಸಂವಿಧಾನಕ್ಕೆ ಅಂದರೆ ನಮ್ಮ ಏನು ವ್ಯವಸ್ಥೆಗೆ ಬಾಂಬ್ ಇಟ್ಟಂತಹ ವ್ಯಕ್ತಿ ಇವತ್ತು ತಿಮ್ಮರೌಡಿ ಜೊತೆಗೆ ಸೇರಿಕೊಂಡಿದ್ದಾರೆ. ಅವನು ಎಲ್ಲ ವ್ಯವಸ್ಥೆಯನ್ನು ಯಾವ ರೀತಿ ಪೋಣಿಸ್ತಾ ಇದ್ದಾನೆ ಅಂತಂದರೆ ಒಂದಕ್ಕೊಂದು ಲಿಂಕ್ ಕೊಟ್ಟು ಅಗ್ರೆಸಿವ್ ಆಗಿ ತನ್ನತನವನ್ನು ತೋರಿಸ್ಕೊಂಡು ಅದೇ ಸತ್ಯ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇವತ್ತು ಕೋಟಿಗಟ್ಟಲೆ ಹಣವನ್ನು ದುಡಿತಾ ಇದ್ದಾನೆ. ಜೊತೆಗೆ ಮೊನ್ನೆ ಅಬ್ಬೆಪೋರಿ ಅಂತಲೇ ಕರೀಬೇಕು, ಬಹಳ ಎಳೆಯ ವಯಸ್ಸಿನವನು ಸಮೀರ್ ಎನ್ನುವಂಥ ವ್ಯಕ್ತಿ, ಅವನು ಸೈಕೋ ಎನ್ನುವಂತಹ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದೇನೆ. ನಾನು ಏನು ಮಾತಾಡ್ತಾ ಇದ್ದೇನೆ, ಯಾವ ರೀತಿ ಮಾಡ್ತಾ ಇದ್ದೇನೆ, ಏನೂ ಇಲ್ಲ, ಎಲ್ಲದೂ ಯೂಟ್ಯೂಬ್ದಲ್ಲಿ ನಡೆಯುತ್ತೆ ಅಂತೇಳಿ IE ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಅಷ್ಟು ಸುಳ್ಳಿನ ಕಂತೆ ಪೋಣಿಸ್ತಾ ಅವನು ಇವಾಗ ಕೋಟಿಗಟ್ಟಲೆ ಹಣವನ್ನು ಮಾಡ್ತಾ ಇದ್ದಾನೆ. ಇರಲಿ, ಆದರೆ ನೋವನ್ನು ಉಂಡಂಥವರು, ಅದರ ದುರ್ದೈವ ಆ ಘಟನೆಗಳಿಗೆ ಕಾರಣೀಭೂತರಲ್ಲದಿದ್ದರೂ ಆ ದುಃಖಕ್ಕೆ ಕಾರಣೀಭೂತರಾದಂಥ ಎಷ್ಟೋ ಜನ ಇವತ್ತು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅಂತಂದರೆ ಬಹಳ ಬೇಸರ ಆಗುತ್ತೆ. ಅದರಲ್ಲೂ ಪ್ರಾಮುಖ್ಯವಾಗಿ ಇವತ್ತು ಸೌಜನ್ಯ ಎನ್ನುವಂತಹ ಒಬ್ಬ ಸೋದರಿಯನ್ನು ಇಟ್ಕೊಂಡು ದುಡ್ಡಿನ ದಂಧೆಗೆ ಇವರೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಅವರು ತಾಯಿನೂ ಹೊರತಾಗಿಲ್ಲ. ಬಹಳ ಬೇಸರ ಆಗುತ್ತೆ ಈ ಮಾತು ಹೇಳಲಿಕ್ಕೆ. ಮಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ಅವರ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಎಲ್ಲಿ ನ್ಯಾಯ ಕೇಳಬೇಕು, ಎಲ್ಲಿ ಅದನ್ನು ನಾವು ಅಪೀಲ್ ಹೋಗಬೇಕು, ಅದನ್ನೆಲ್ಲ ಬಿಟ್ಟು ಬರೀ ನಮ್ಮ ಕಾವುಂದರ ಮೇಲೆ, ಅವರ ಕುಟುಂಬದ ಮೇಲೆ, ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುವ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವರು ಬಳಸುವ ಭಾಷೆ, ತಿಮ್ಮರೌಡಿ ಇರಬಹುದು, ಮಟ್ಟಣ್ಣನಿರಬಹುದು, ಅನೇಕರು ಅವರು ಬಂದಂಥ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದೆ. ಬೈಗುಳ ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ಈ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ. ಇಡೀ ಧರ್ಮಸ್ಥಳದ ಕಾರ್ಯವ್ಯಾಪಿ ಯಾವ ರೀತಿ ಇದೆ ಅಂತಂದರೆ ಶ್ರೀ ಮಂಜುನಾಥ ಇರ್ಬೋದು, ಅಣ್ಣಪ್ಪ ದೇವರು ಇರ್ಬೋದು, ಎಲ್ಲ ಪರಿವಾರ ದೇವರುಗಳನ್ನು ನಂಬಿಕೊಂಡು ಎಲ್ಲಿಂದನೂ ಲಕ್ಷಾಂತರ ಕಿಲೋಮೀಟರ್ನಿಂದ ಬಂದ ಜನಗಳು ಅಲ್ಲಿ ಸೇವೆ ಮಾಡಿ, ದೇವರ ದರ್ಶನ ಮಾಡಿ, ಅನ್ನವನ್ನು ಪ್ರಸಾದವಾಗಿ ಸ್ವೀಕರಿಸಿಕೊಂಡು ಕಾವುಂದರ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ತಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಅದರಲ್ಲಿ ಸರಿದೂಗಿಸ್ಕೊಂಡು ಒಂದು ವ್ಯವಸ್ಥಿತ ಕುಟುಂಬ ವ್ಯವಸ್ಥೆಯಲ್ಲಿ ಹೋಗುವಂಥ ಈ ವ್ಯವಸ್ಥೆಯಲ್ಲಿ ಇವರೆಲ್ಲ ಬಂದು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಇಡೀ ಧರ್ಮಸ್ಥಳವನ್ನು ಹದಗೆಡಿಸಿದ್ದಾರೆ, ಶ್ರದ್ಧಾ ಕೇಂದ್ರವನ್ನು ಹದಗೆಡಿಸ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ, ಇವತ್ತಲ್ಲ ನಾಳೆ ಇಡೀ ನಮ್ಮ ಶ್ರದ್ಧಾ ಕೇಂದ್ರಗಳಂತೇಳಿ ನಾವು ಕರಿತಾ ಇದ್ದೀವಲ್ಲ, ದೇವಸ್ಥಾನ, ಅದನ್ನು ನಾವು ಹಾಳು ಮಾಡುವ ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಆಚಾರ್, ಸೊರಬ ತಾಲೂಕು ಹೊಸಬಾಳೆ ಗ್ರಾಮದ. ಮಂಜುನಾಥ ಸ್ವಾಮಿಯ ಮನಸಾರೆ ಸ್ಮರಿಸುತ್ತಾ, ಪ್ರಾಯಶಃ ಈ ವಿಡಿಯೋ ಮಾಡ್ತಿರೋ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನೇಕ ದಿನಗಳಿಂದ TV ಮಾಧ್ಯಮ ಹಾಗೂ ಮೊಬೈಲ್ಗಳಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ನಮ್ಮ ಧಾರ್ಮಿಕ ಕೇಂದ್ರದ ಪಾವಿತ್ರತೆಯನ್ನು ಕೆಡಿಸುವಂಥ ಕೆಲಸವನ್ನು ಅನೇಕರು ಸೇರಿ ಮಾಡ್ತಾ ಇದ್ದಾರೆ. ಒಂದು ಹೆಣ್ಣಿನ 13 ವರ್ಷದ ಹಿಂದೆ ನಡೆದಂಥ ಕೊಲೆ ಅಪಾದನೆಯನ್ನು, ಸೌಜನ್ಯ ಅನ್ನುವ ಹೆಣ್ಣಿನ ಕೊಲೆ ಅಪಾದನೆಯನ್ನು ಇಟ್ಕೊಂಡು ಧರ್ಮಸ್ಥಳದ ಕ್ಷೇತ್ರಕ್ಕೆ ಪಾವಿತ್ರತೆಯನ್ನು ಕೆಡಿಸುವಂಥ ಕೆಲಸವನ್ನು ಅನೇಕರು ಮಾಡ್ತಾ ಇದ್ದಾರೆ. ಹಾಗಾದರೆ ಹಿಂದೂಗಳಾಗಿ ನಾವು ಈ ವಿಷಯದ ಬಗ್ಗೆ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ, ಹಾಗೆ ನಮ್ಮ ನಂಬಿಕೆ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ನಮ್ಮ ಧರ್ಮದ ಮೇಲೆ ಅನೇಕರು ಇದೇ ರೀತಿಯಾಗಿ, ಇವತ್ತು ಧರ್ಮಸ್ಥಳ ಅಂತಲ್ಲ, ಅನೇಕ ದೇವಸ್ಥಾನಗಳ ಮೇಲೆ ಇಂಥ ಕಿಡಿಗೇಡಿಗಳು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಧರ್ಮಸ್ಥಳಕ್ಕೆ ಇವತ್ತು ಮಹೇಶ್ ತಿಮ್ಮರೌಡಿ ಅಂತ ಇರ್ಬೋದು, ಮಟ್ಟಣ್ಣನವರದು ಇರ್ಬೋದು, ಸಮೀರ್ MD ಇಂಥವರು ಅನೇಕರು ಬಂದು ನಮ್ಮ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೇ ಊಹಾಪೋಹಗಳಿಗೆ ಜನ ಕಿವಿಗೊಡಬಾರ್ದು.
ಅದರ ಜೊತೆಗೆ ನಾವು ಧರ್ಮಸ್ಥಳದ ಪರವಾಗಿ ನಾವೆಲ್ಲರೂ ಇದ್ದೇವೆ, ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು. ಅದರ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಬರುವಂಥ ಯೂಟ್ಯೂಬ್ ವಿಡಿಯೋಗಳನ್ನು, ಯಾವುದೇ ವಿಡಿಯೋಗಳನ್ನು ನಾವು ನಂಬಬಾರ್ದು. ಅದರ ಜೊತೆಗೆ ಹೆಗ್ಗಡೆಯವರ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನುವಂಥ ಸಂದೇಶವನ್ನು ನಾವೆಲ್ಲರೂ ಕೊಡಬೇಕಾಗಿದೆ. ಅನೇಕ ರೀತಿಯಲ್ಲಿ ಮಾಡಿದಂಥ ಷಡ್ಯಂತ್ರಗಳು ಈಗಾಗಲೇ ಹುಸಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಮಂಜುನಾಥ ಸ್ವಾಮಿಯ ಪರವಾಗಿ ಹಾಗೂ ಧರ್ಮಸ್ಥಳದ ಪರವಾಗಿ ನಾವೆಲ್ಲರೂ ಇದ್ದೇವೆ ಅನ್ನುವ ಸಂದೇಶವನ್ನು ಕಳಿಸೋಣ. ಹಾಗೆ ಮುಂದಿನ ದಿನಗಳಲ್ಲಿ ಇಂಥ ಯಾವ ವಿಡಿಯೋಗಳು ಯೂಟ್ಯೂಬರ್ಸ್ ಮಾಡುವಂಥ ವಿಡಿಯೋಗಳನ್ನು ನಾವು ನಮ್ಮದೇ ಇರೋ ರೀತಿ ಮಾಡೋಣ. ಸತ್ಯಮೇವ ಜಯತೆ ಅನ್ನೋ ಹಾಗೆ ಸತ್ಯಕ್ಕೆ ಯಾವತ್ತೂ ಜಯ ಇದೆ. ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಎಂದಿಗೂ ಪಾವಿತ್ರ್ಯತೆ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗದಂತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ.